ಎಸ್ಟೇಟಲ್ಲಿ ಜಾಗ ಮಾಡ್ಕೊಟ್ಟಿರತ್ತೆ. ಹೌದು ಬ್ರೋ. ಜನರಿಗೂ ಹೋಯ್ತಾ ಬ್ರೋ? ಜೇನುಳ ದೊಡ್ಡದು ಫುಲ್ಲು ಎಷ್ಟು ಸೈಜ್ ಇತ್ತು ಗೊತ್ತಾ ಬ್ರೋ ಅದು. ಆ್ಯಕ್ಚುಲಿ ಇದು ಇಲ್ಲಿ ಮಳೆ ಬಂದು ಹೋಗಿದ್ದಕ್ಕೆ ಈ ಎಸ್ಟೇಟ್ ಅವರು ಎಷ್ಟು ಜಾಗ ಮಾಡಿಕೊಟ್ಟಿರೋದು ಬ್ರೋ. ಟೈಮೇ ಚೆನ್ನಾಗಿದೆ ತಾನೆ ಬ್ರೋ ಇಲ್ಲಿ. ಆದರೆ ಬೆಳಗಿನ ಜಾವ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ನಾವು ಲೇಟ್ ಅಷ್ಟೇ. ಇವಾಗ ಸನ್ಸೆಟ್ ಎಲ್ಲ ಹೌದಾಗಲ್ಲ, ಸನ್ಸೆಟ್ ಎಲ್ಲ ಹೋಗ್ಬಿಟ್ಟಿರತ್ತೆ ಅಂತೀರಾ? ಆ ಕಡೆ ಬೆಟ್ಟ ಆ ಕಡೆ ನೋಡ್ಬೇಕು. ಹೋದ್ರೆ ಲಕ್ಕು, ಇಲ್ಲ ಅಂದರೆ ಇಲ್ಲ. ಇನ್ನೂ ಎಷ್ಟು ದೂರ ಇದೆ? ಇನ್ನೇನೊಂದು 5 minutes ಜರ್ನಿ ಬ್ರೋ. ಮೋಸ್ಟ್ಲಿ ಅದು ಆಲ್ರೆಡಿ ಹೋಗ್ಬಿಟ್ಟಿರುತ್ತೆ ಅನ್ಸುತ್ತೆ. ಇವಾಗಲೇ 5 minutes ಅಂತಾನೆ ಬಸ್ಸಲ್ಲಿ ಇಷ್ಟೇ ಲಾಸ್ಟ್ ಅನ್ಸುತ್ತೆ ಬ್ರೋ. ನಮಗಿದೆ ವ್ಯೂ. ನಮಸ್ಕಾರ ಕರ್ನಾಟಕ. ಇವಾಗ ನಾನು ಹೋಗ್ತಾ ಇರೋದು ಕಾಡುಮನೆ ಎಸ್ಟೇಟ್ನ ಈವ್ನಿಂಗ್ ಟೈಮಲ್ಲಿ ನೋಡೋಣ ಅಂತ. ಆ್ಯಕ್ಚುಲಿ ನಾವಲ್ಲಿ ಊರು ಬಿಟ್ಟಿದ್ದೆ ಲೇಟ್ ಆಗಿತ್ತು, ಹಾಗಾಗಿ ಅಟ್ಲೀಸ್ಟ್ ಸನ್ಸೆಟ್ ನೋಡೋಣ ಅಂತ ಬಂದ್ವಿ. ಬಟ್ ಆಲ್ರೆಡಿ ಸನ್ಸೆಟ್ ಆಗಿಬಿಟ್ಟಿದೆ, ಹಾಗಾಗಿ ಜಸ್ಟ್ ಒಂದು ವಿಸಿಟ್ ಆಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ನಿಮಗೆ ಸಮ್ಮರ್ ಟೈಮಲ್ಲಿ ಯಾವ ರೀತಿ ಇರುತ್ತೆ ಕಾಡುಮನೆ ಅಂತ ನಿಮಗೆ ತೋರಿಸ್ತೀನಿ. ಮಾನ್ಸೂನ್ ಟೈಮಲ್ಲಿ ಬೇರೆ ಥರ ತೋರಿಸ್ತೀನಿ ನೋಡಿ ನಿಮಗೆ. ಹಂಗೂ ಹೋಗ್ಬೋದು. ಹೌದು, ಆದರೆ ಅದು ಸುತ್ಕೊಂಡು ಮೆತ್ತಿಗೆ ಹೋಗುತ್ತೆ. ಇದು ಚಕ್ಕಂತ ಮೇಲೆ ಹೋಗ್ತಿರ್ಬೋದು. ಬಟ್ ಅದು ಬಂದು ನಮ್ಮದು ಡೈರೆಕ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗುತ್ತೆ. ಆದರೆ ಇಲ್ಲಿಂದ ಚೆನ್ನಾಗಿರುತ್ತೆ. ಹೌದು, ನೋಡೋದಕ್ಕೆ ಮೇನ್ ವ್ಯೂವೇ ಇಲ್ಲ ಬ್ರೋ. ಒಳ್ಳೆ ಗಾಳಿ ಬ್ರೋ.
ಇನ್ಸ್ಟೆಂಟು ಬೇಗ ನಿಲ್ಲಿಸ್ಬಿಟ್ಟು ಹಂಗೆ ಬಂದ್ಬಿಟ್ವಿ. ಕತ್ಲೆ ಆಗ ಅಷ್ಟಲ್ಲಿ ಹೋಗ್ಬಿಡೋಣ ಅಂತ. ಕಾಡು ಮನೆ ಟೀ ಬಸ್ ಬರ್ತಾ ಇದೆ. ನಮ್ಮನ್ನೆಲ್ಲ ಸಂಡೇ ಟೈಮ್ ಮಾತ್ರನೇ ಬಿಡೋದು ಒಳಗಡೆ, ನಾರ್ಮಲ್ ಡೇಸು ಅಲೌಡ್ ಇಲ್ಲ. ಅದೇ ಟೀ ಫ್ಯಾಕ್ಟ್ರಿ, ಕಾಡು ಮನೆ ಟೀ ಎಸ್ಟೇಟ್ ಅಂದರೆ ಇದೇನೆ ಟೀ ಫ್ಯಾಕ್ಟ್ರಿ ಇದು. ಆಲ್ರೆಡಿ 6:45 ಆಗಿದೆ, ಆದರೆ ಇನ್ನೂ ಬೆಳಕಿದೆ ನೋಡಿ. ಇಲ್ಲಿಂದ ಡೈರೆಕ್ಟ್ ಊರಿಗೆ ಹೋಗಿ ಊಟ ಮಾಡಿ ರೆಸ್ಟ್ ಮಾಡಿ ನಾಳೆ ಎದ್ದು ಸೇಮ್ ರೋಟೀನ್, ಒಂದು ರೌಂಡು ಕೆರೆ ಹತ್ರ ಎಲ್ಲ ಹೋಗ್ಬಿಟ್ಟು ತೋಟಕ್ಕೆ ಹೋಗಿ ಎಳ್ನೀರು ಕುಡ್ಬಿಟ್ಟು ಬ್ಯಾಕ್ ಟು ಬ್ಯಾಂಗ್ಳೂರು ನಾಳೆ. ನೀವು ನಮ್ಮನ್ನು ಅಬ್ಸರ್ವ್ ಮಾಡೋಕ್ಕೂ ಆಗಲ್ಲ ಬಿಡಿ, ಆ ಥರ ಇದೀವಿ ಜಾಗದಲ್ಲಿ. ಸರಿಯಾದ ಸ್ಪಾಟ್ ಅಂದ್ಕೊಳ್ಳಿ ನಮಗೆ. ಈ ಸ್ಪಾಟಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಿಲ್ಲ ಅದೇನಾ ಬ್ರೋ? ಈ ಸ್ಪಾಟಲ್ಲಿ ಹುಷಾರಾಗಿ ಬಂದಿಲ್ಲ ಅಂದರೆ ಹೋದ್ರಿ ಅಂತ ಅರ್ಥ. ಹೌದು. ನೋಡಿ ಎಂಥ ಸ್ಪಾಟ್ ಇದು, ತಲೆಗೆ ಹೊಡೆಯುತ್ತೆ ಇಲ್ಲಿ.
ಇದೇ ಟ್ಯಾಂಕ್. ನೋಡಿ ನಮ್ಮೂರಿಂದ ಶಾರ್ಟ್ಕಟ್ ರೋಡಲ್ಲಿ ಬಂದರೆ ಇರಿಸಿ ಹೈವೇಗೆ ಕನೆಕ್ಟ್ ಆಗ್ತೀವಿ ಹೈವೇಗೆ. ಇವತ್ತು ಸಂಡೇ ಬೇರೆ, ಈಗೂ ಫುಲ್ ಟ್ರಾಫಿಕ್ ಇದ್ದೇ ಇರುತ್ತೆ. ಸ್ವಲ್ಪ ರೋಡ್ ಖಾಲಿ ಇದ್ದರೆ ಸಾಕು, ಅಟ್ಲೀಸ್ಟ್ ಬೇಗ ಹೋಗಿ ಮನೆ ಸೇರಿಬಿಡೋಣ ಅಂತ ಪ್ಲಾನಲ್ಲಿ ಇದ್ದೀವಿ. ನೋಡಿ ಇದೇ ಹಾಸನ್ ಟು ಮಂಗಳೂರು ಹೈವೇ. ನಾವಿವಾಗ ಬ್ಯಾಂಗ್ಳೂರು ಕಡೆ ಹೋಗ್ತಾ ಇದ್ದೀವಿ. ಜಾಮ್ ಆಗ್ಬಿಟ್ಟು ಅಲ್ಲ ಏನು ಈ ಮಟ್ಟಿಗೆ ಜಾಮ್ ಆಗ್ಬಿಟ್ರೆ ಹೆಂಗ್ ಬ್ರೋ? ಕೆಳಗಡೆ ಅವರೆಲ್ಲ ರಿವರ್ಸ್. ಹೌದು, ಸರ್ವಿಸ್ ರೋಡ್ ರೋಡೇ ಇಲ್ಲ, ಕ್ಲೋಸು. ಫ್ಲೈಓವರ್ ಮೇಲೆ ಫುಲ್ ಜಾಮು. ಅಲ್ಲಿ ನೋಡಿ ನಾವಿಲ್ಲಿ ಲೆಫ್ಟ್ ತಗೊಂಡು ಬಂದರೆ ಇಲ್ಲಿ ಜನ ಎಲ್ಲ ಯಾವುದೋ ತೋಟದೊಳಗಡೆ ಎಲ್ಲ ಹೋಗ್ತಾ ಇದ್ದಾರೆ ನೋಡಿ. ತೋಟದೊಳಗಡೆ ಡಿಟೆಂಡ್ ಆಗಿರ್ಬೇಕಂತೆ. ಮಸ್ತ್. ಒಂದೊಂದು ಗಾಡಿನ ಆಚೆ ಬರೋ ತನಕ, ಅದನ್ನ ಕ್ರಾಸ್ ಮಾಡಿ ಹೋಗೋ ತನಕ ಮುಗೀತು ಕತೆ. ತೋಟ ಅವ್ರು ನೆಕ್ಸ್ಟ್ ವಾರನೇ ಮಾರ್ತಾರೆ ತೋಟನ. ಮಾರದಲ್ಲ ಬ್ರೋ, ಅಲ್ಲಿ ರೋಡ್ನೇ ಕ್ಲೋಸ್ ಮಾಡ್ತಾರೆ. ಬ್ರೋ ಜಾಗ ಅಲ್ಲ ಬ್ರೋ ಇದು. ಯಾವ್ದು ಫುಲ್ ನಮ್ಮ ತೋಟಕ್ಕೂ ಹಿಂಗಿರಲ್ವಲ್ಲ ಬ್ರೋ ರೋಡು. ನಮ್ಮ ತೋಟದ ರೋಡೇ ಯಾವುದು ಚೆನ್ನಾಗಿರುತ್ತೆ. ಇದು ಯಾವ್ದು ರೋಡು, ಜನ ಯಾಕಿಲ್ಲಿ ನುಗ್ತಾವ್ರೆ, ನಾವಿಲ್ಲಿ ಏನಕ್ಕೆ ಬಂದ್ವಿ ಏನಂತ ಗೊತ್ತಾಗ್ತಲ್ವಲ್ಲ ಬ್ರೋ. ದಿಸ್ ಇಸ್ ದ ಶಾರ್ಟ್ ಕಟ್. ಅಲ್ಲಿ ನೋಡಿ ಫ್ಲೈಓವರ್ ಫುಲ್ ಜಾಮು ಮೇಲೆ. ಯಾವ್ದು ಬ್ರೋ ಇದು ಸರ್ಕಸ್ಸು? ಓಹೋ, ಅಲ್ಲೆಲ್ಲ ಮೇಲೆ ಹತ್ತರೋದು ಬ್ರೋ, ಅಲ್ಲೆಲ್ಲ ರೋಡ್ ಸ್ವಲ್ಪ ಫ್ರೀ ಆಗಿದೆ. ಹೌದು. ಎಲ್ರಿಗೂ ಇದು ಮ್ಯಾಪಲ್ಲೇ ಗೊತ್ತಾಗಿರೋದು ಸರಿ. ನನಗೂ ಇದು ಮ್ಯಾಪಲ್ಲೇ ನೋಡಿದ್ದೆ. ಹೌದು, ತುಂಬಾ ಗಾಡಿ ತಿರ್ಗಾಡಿದಾವ್ ಬ್ರೋ ಇಲ್ಲಿ. ಅನ್ಕೊಂಡಿರ್ತಾರೆ ಯಾರೋ ಗುರು ತೋಟಾಗ ಇಷ್ಟು ಜನ ಹಿಂಗೆ ಅಲ್ಲೊಂದು ಖಾಲಿ ಫುಲ್ ಹೋಗ್ತಾರೆ. ನಂಗೆ ಫಾರ್ಚುನರ್ ಅವ್ನಿಗಿಂತ ಮುಂಚೆ ಬಂದರೆ ಸಾಕು. ಏನಂತೆ ಸರಿ? ಹೌದು. ಸೆಂಟ್ರಲ್ ಯಾರ್ದಾನ ಒಬ್ಬರು ಕಾರ್ ಪಂಚರ್ ಆಗಬೇಕು. ಬ್ರೋ ಮುಗೀತು. ಹಿಂದೆ ಇರೋರೆಲ್ಲ ವಾಶ್ ಹೊಡಂದ್ಯಾ? ಪಕ್ಕ ಬ್ರೋ. ಫುಲ್ ಡೆಸ್ಟ್ ಅನ್ಕೊಳ್ಳಿ ಒಂದ್ ಕಡೆ ಇಲ್ಲಿ. ನೋಡಲ್ಲ ಆಟೋ ಅವರು, ಟೂ ವೀಲರ್ ಅವರೆಲ್ಲ ಹೆಂಗೆ ಹುಡ್ಕೊಂಡ್ಬರ್ತಾವ್ರೆ ಅಲ್ಲಿ ತೋಟದೊಳಗಡೆ. ಅಲ್ಲಾರು ಕಾರ್ ಇಲ್ಲಿ ಯಾರ ಸ್ವಲ್ಪ ಜನ ಬಂದ್ಬಿಟ್ಟಿದ್ದಾರೆ. ಅಲ್ಲೋಡು ಕಾರ್ ತಗ್ಲಾಕೊಂಡ್ಬಿಟ್ಟಿರೋದು ಅಲ್ಲಿ. ಹೌದು, ಇಲ್ಲಿ ಯಾರ ಸ್ವಲ್ಪ ಜನ ಬಂದ್ಬಿಟ್ಟು ಆರೆಂಜ್ ಕಲರ್ ನೋಡು ಕಾರಲ್ಲಿ ರಿವರ್ಸ್ಗಳು ಹೋಗ್ತಾ ಇರೋದು ಬ್ರೋ ಅಲ್ಲಿ. ತೋಟನೆಲ್ಲ ಹಾಳು ಮಾಡಾಕ್ತವ್ರೆ. ಇಲ್ಲಿ ಆಟನೆಲ್ಲ ತಳ್ತಾವ್ರೆ ನೋಡು, ಕಾರ್ ಕಚ್ಕೊಂಡೈತೆ ಅಲ್ಲಿ. ಜನ ಮುಳ್ಳೊಳಗಡೆ ಎಲ್ಲ ತಳ್ತಾ ಇದಾರೆ ನೋಡಿ ಆಟೋಗಳನ್ನ. ರೋಡ್ ಎಲ್ಲ ಜಾಮ. ಸಾಕು ನಾವು. ಸರಿ, ಯಾಕಂದ್ರೆ ಅವ್ರು ಹೈವೇಗೆ ಹೋಗ್ಬಿಟ್ಟಿದಾರಲ್ಲ, ಯಾರು ಬೇಗ ಹೋಗ್ತಾರೆ ನೋಡ್ಬೇಕು. ಯಾವ್ದೋ ಮುಂದೆ ರೋಡ್ ಬಂದು ನೋಡ್ಕೊಂಡಿದ್ದೀನಿ. ಫಾರ್ಚುನರ್ ನೋಡ್ಕೊಂಡಿದ್ದೀನಿ. ಅವ್ರಿಬ್ಬರಕ್ಕಿಂತ ಫಸ್ಟ್ ಹೋಗುತ್ತೆ. ನಾವು ಬಂದು ಈ ರೋಡ್ಗೆ ಇವಾಗ ಜಾಯ್ನ್ ಆಗ್ಬೇಕು ನಾವು.
ಥರ ಜಾಮ್ ಆಗಿರೋದು. ಮಗ ನಡೀರಿ. ಸೋಲೂರು 19 ಕಿಲೋಮೀಟರು, ಬೆಂಗಳೂರು 65 ಕಿಲೋಮೀಟರು. ಆ ಜಗದಲ್ಲಿ ಜಾಮ್ ಆಗಿದೆ. ಯಾರಾದರೂ ಬರೋರು ಅವಾಯ್ಡ್ ಮಾಡ್ಕೊಳ್ಳಿ ರೋಡ್ನ. ಈ ವಿಡಿಯೋ ಬಂದಾಗ ಅವಾಯ್ಡ್ ಎಲ್ಲ ಮಾಡೋಕ್ಕಾಗಲ್ಲ, ಆಲ್ರೆಡಿ ಮನೇಲಿ ಇರ್ತೀರ. ಇದು ವರ್ಕರ್ಸ್ ಡೇ ಲಾಂಗ್ ಲೀವ್ ವೀಕೆಂಡ್. ಲೆಫ್ಟ್ ತಗೊಬಿಡೋಣ ಇಲ್ಲಿ. ಲೆಫ್ಟ್ ಎತ್ಕೊಡ್ಲೇಬೇಕು ಆ್ಯಕ್ಚುಲಿ. ಆಬ್ವಿಯಸ್ಲಿ ಲೆಫ್ಟ್ ಎತ್ಕೊಂಡ್ರೆ ಸೇಫ್. ಇವಾಗ ಬಂದ್ರಿ ಗೊತ್ತಾ, ಇದೊಂದು ಸಿಂಪಲ್ ಶಾರ್ಟ್ ಕಟ್ ಊರೊಳಗಡೆ. ಅವರೆಲ್ಲ ಲೆಫ್ಟ್ ಎತ್ಕೊಂತ ಇರೋರೆಲ್ಲ ಯಾರ್ಯಾರು ಮ್ಯಾಪ್ ಯೂಸ್ ಮಾಡ್ತಾರೆ ಅವರು ಬುದ್ಧಿವಂತರು ಅಂತೀರಾ? ಬುದ್ಧಿವಂತರು ಪ್ಲಸ್ 100% ಅವರೆಲ್ಲ ಲೆಫ್ಟ್ ಎತ್ಕೊತಾರೆ. ಅವರೆಲ್ಲರ ಹತ್ರ ಮ್ಯಾಪ್ ಇದೆ. ಯಾಕಂದ್ರೆ ನೋಡು ಮ್ಯಾಪ್ ಹಾಕಿದೆ ಅಂದ್ರೆ, ಮ್ಯಾಪ್ ಹಾಕಿಲ್ಲ ಅಂದ್ರೆ ಈ ರೋಡ್ ತೋರಿಸಲ್ಲ ಅಷ್ಟೇ. ಚಚ್ಚು 500 ಅದಾವು. ಟ್ರಾಫಿಕ್ ಕಮ್ಮಿ ಇದೆ ಅಲ್ವಾ? ಹ್ಞೂ ಬ್ರೋ. ಅಂತೂ ನೆಲಮಂಗಲ ಟೋಲಿಗೆ ಬಂದ್ವಿ. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಸಿಗೋಣ.